ನಾರ್ಮಲ್ ಆಗಿ ಚೆನ್ನಾಗಿ ಕಾಣ್ತೀಯ, ನಿಂಗೆ ಮೇಕಪ್ಪೇ ಬೇಡ ಅಂತ ಹೇಳೋಳು ಯಾಕೆ ಗೋಳೈಕೊಳ್ತಿದ್ಯಾ? ನಂಗೆ ಹಿಂಸೆ ಆಗ್ತಿದೆ ಕಣೆ. ನೀನೇನಕ್ಕ ಒಳ್ಳೆ ಹಳೆ ಮುದುಕಿ ಥರ ಆಡ್ತೀಯಾ? ಈ ಕಾಲದಲ್ಲಿ ಹುಡುಗಿರು ಮದುವೆ ಅಂದರೆ ಯಾವ ರೇಂಜಿಗೆ ಮೇಕಪ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಅಂತ ನಿಂಗೆ ಗೊತ್ತಾದರೆ ಅಷ್ಟೇ. ಈಗ ನೀನು ಇದನ್ನೆಲ್ಲ ಮಾಡಿ ನನ್ನ ಅವ್ರ ಸಾಲಿಗೆ ಸೇರಿಸ್ತಿದ್ಯಾ ಅಲ್ವಾ? ಪಾರ್ಲರ್ಗೆ ಹೋಗು ಅಂದರೆ ಕೇಳಲ್ಲ, ಅದಕ್ಕೆ ನಾನೇ ಫೀಲ್ಡಿಗೆ ಇಳಿಬೇಕಾಯ್ತು. ಕರ್ಮ ಕಡೆ ನಿಂದು. ಯಾವಾಗ ಮುಗಿಯುತ್ತೆ ಇದೆಲ್ಲ? ಇನ್ನು 15 ನಿಮಿಷ ಸುಮ್ಮನೆ ಕೂತ್ಬಿಡು, ನಾನು ಹೋಗಿ ಸೌತೆಕಾಯಿ ಸ್ಲೈಸ್ ತಗೊಂಡು ಬರ್ತೀನಿ. ಸ್ಲೈಸ್ ಬೇಡ ಕಣೆ, ಚೆನ್ನಾಗಿ ಹೆಚ್ಚಿಡು. ಹಾಗೆ ಮೆಣಸಿನ ಪುಡಿ ಉಪ್ಪನ್ನು ಹಾಕೊಂಡು ತಗೊಂಬಾ. ಹಲೋ ಮೇಡಮ್, ತರ್ತಿರೋದು ಕಣ್ಣಿಗೆ ಹಚ್ಚಕ್ಕೆ, ಪಚ್ಡಿ ಮಾಡ್ಕೊಂಡು ಚೆನ್ನಾಗಿ ತಿನ್ನಕ್ಕಲ್ಲ. ನೀನು ಆಡೋದು ನೋಡಿದ್ರೆ ಯಾರು ಮದುವೆ ನಿಂದು ಅಂತ ಹೇಳಲ್ಲ ಕಣೆ. ನಿನ್ನ ಮೇಕಪ್ ಡ್ರಾಮಾ ಒಪ್ಕೊಂಡಿದ್ದೆ ತಪ್ಪಾಯ್ತು. ಸರಿ, ಹೋಗಿ ತಗೊಂಬಾ. ಆರ್ತಿ, ಅಮ್ಮ ಏನಾಯ್ತಮ್ಮ? ಅಯ್ಯೋ ಹಾಲೆಲ್ಲ ಚಲೋ ಐತಲ್ಲೇ. ಯಾರೇ ಅದು? ಅಯ್ಯೋ ನಾನಮ್ಮ, ಆರ್ತಿ. ಆರ್ತಿನಾ? ಅದಿತಿ, ಅದಕ್ಕೆ ಹೇಳಿದ್ದು ಮುಖಕ್ಕಿದೆಲ್ಲ ಮೆತ್ಬೇಡ ಅಂತ. ಮಂಗನ ಕೈಲಿ ಮಾಣಿಕ್ಯ ಕೊಟ್ರೆ ಹೇಗೆ ಆಗೋದು? ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಮಳೆ ಪೆಂಗ್ ಪೆಂಗ್ ಅಂತಾರ ಆಡ್ತಿಯಲ್ಲ. ಅಯ್ಯೋ ಅಮ್ಮ, ಅದಕ್ಕೆ ಫೇಶಿಯಲ್ ಅಂತಾರೆ, ಮುಖಕ್ಕೆ ಹಚ್ಕೊಂಡ್ರೆ ಒಳ್ಳೆ ಕಾಂತಿ ಬರುತ್ತೆ. ಅಯ್ಯೋ ನನಗೆ ಬೇಡಪ್ಪ, ಅದ್ರಲ್ಲಿ ಏನೇನು ಹಾಕಿರ್ತಾರೆ ಏನೋ, ನಾನು ಬರಲ್ಲ. ಓಕೆ, ಅದೆಲ್ಲ ಗೊತ್ತಿಲ್ಲ, ನಿಂಗೆ ಫೇಶಿಯಲ್ ಮಾಡೋದೆ. ಬಂದ್ಬಿಟ್ಟೆ ಡೌರಾಣಿ. ಏಯ್ ಏಯ್, ನೀನ್ ಆಮೇಲೆ ವಿಚಾರಿಸ್ಕೊಂತೀನಿರು. ಅಕ್ಕ ಅಟ್ಯಾಕ್. ಅಯ್ಯೋ ಅಯ್ಯೋ ಬಿಡ್ರಿ. ಏನೂ ಆಗಿಲ್ಲ, ಬಾಮ್ಮ. ಅಯ್ಯೋ ಕೂತ್ಕೊಳ್ಳಮ್ಮ. ಕೊಡಿ, ಇಲ್ಲಿ ನಾನು ಹಚ್ತೀನಿ. ಇಲ್ಲ, ನಾನು ಹಚ್ತೀನಿ. ಸರಿಯಾಗಿ ಹಚ್ಚಕ್ ಬರಲ್ಲ, ಸುಮ್ಮನೆ ಇರು. ಅವೆಲ್ಲ ಗೊತ್ತಿಲ್ಲ, ನಾನು ಹಚ್ತೀನಿ. ಏಯ್, ನೀನ್ ಹಚ್ಚಿರೋ ಜಾಗನ ಅರ್ಸಾಕ್ಬಿಡ್ತೀನಿ. ಅಯ್ಯೋ ಮುಖ ನಂದು ಕಂಡ್ರೆ ಬಿಟ್ಬಿಡ್ರೆ. ಅಯ್ಯೋ ಅಮ್ಮ, ನಿಂಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರು. ಸರಿ, ನಾನು ಇದು ಹಚ್ತೀನಿ. ನಿನಗೆ ಬೇಕಾಗಿರೋದು ನೀನು ಹಚ್ಕೊಂಡು, ನನಗೆ ಬೇಕಾಗಿರೋದು ನಾನು ಹಚ್ತೀನಿ. ಅಯ್ಯೋ ಕೈ ತೆಗಿ. ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್. ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಕಂಡ್ರೆ, ಒಂದಿನೂ ಇದೆಲ್ಲ ಮಾಡ್ಕೊಂಡಿರ್ಲಿಲ್ಲ. ನಿಮ್ಮಪ್ಪ ನನ್ನ ನೋಡಿ ಗುರ್ತಿಸ್ತಾರೋ ಇಲ್ವೋ, ಯಾಕ್ರಿ ಇಂಥ ಪರಿಸ್ಥಿತಿ ತಂದ್ಬಿಟ್ರಿ ನನಗೆ? ಅಮ್ಮ, ನೀನು ಕೇಟ್ರಿಂಗ್ ಬಿಟ್ಟು ಮಾಡ್ಲಿಂಗ್ ಹೋಗಿದ್ರೆ ಇಷ್ಟೊತ್ತಿಗೆ ಮಿಸ್ ಯೂನಿವರ್ಸ್ ಆಗ್ತಿದ್ದೆ. ಆಗ್ತೀನಿ ನೋಡು. ನಿನ್ನದು ಯಾವಾಗಲೂ ಹೀಗೆ ಇರ್ಬೇಕಂಡ್ರೆ. ನೀನು ಅವಾಗ ಫೇಶಿಯಲ್ ಮಾಡಿಸ್ಕೊತಾ ಇದ್ದೆ, ನಾವು ಯಾವಾಗಲೂ ಖುಷಿಯಾಗಿರ್ತೀವಿ. ಏನು ಮಾಡ್ತಿದ್ಯಾ? ನೀನೇನು ಮಾಡ್ತಿದ್ಯಾ? ದುಡ್ಡು ಕೊಡ್ತೀನಿ ನಿನಗೆ ಅಂತ ನಾನು ಕರೆಸ್ದೆ, ಆದರೆ ನೀನು ಯಾವ ಕೆಲಸನೂ ಮಾಡ್ತೀಯ, ದಂಡಪಿಂಡೆ ಥರ ಬಿದ್ದಿದ್ಯಲ್ಲ, ಅದನ್ನು ಯೋಚನೆ ಮಾಡ್ತಿದ್ದೆ. ನಾನು ನೀನು ಯಾವಾಗ ದುಡ್ಡು ಕೊಡ್ತೀಯ ಅಂತಲೇ ಯೋಚನೆ ಮಾಡ್ತಿದ್ದೆ. ಶಟ್ ಅಪ್. ವಿಕ್ಕಿ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಕಂಡು ಹಿಡಿದ್ಯಾ? ಆನ್ ದ ವೇ, ವರ್ಕ್ ಇನ್ ಪ್ರೋಗ್ರೆಸ್. ಅತಿ ಶೀಘ್ರದಲ್ಲ. ಬರೀ ಬಡಾಯಿ ಕೊಚ್ಕೊಳ್ಳೋದೇ ಆಯ್ತಾ? ಹೌದು, ಬೆಳಿಗ್ಗೆ ವಿಕ್ಕಿ ಹಿಂದೆ ಯಾಕೆ ಹೋಗಲಿಲ್ಲ ನೀನು? ನಾನೇನು ಮಾಡಲಿ, ನಾನು ಎದ್ದಳಕ್ಕೆ ಮುಂಚೆನೇ ಅವನು ವೇದಾಂತ ಹೊರಟೋಗಿದ್ರು. ಫೋನ್ ಮಾಡಿ ಎಲ್ಲಿದ್ದೀರೋ ಅಂತ ಕೇಳಿದ್ರೆ ಅವ್ರು ನಿನ್ನ ಮಕ್ಕಳು, ನಾನೇ ನಿಜ ಹೇಳಲ್ಲ. ಛೇ, ಎಲ್ಲ ನನ್ನ ಕರ್ಮ. ನಿನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಆ ಅಮೂಲ್ಯ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಏನಾದರೂ ಮಾಡು ಅಂತ ಹೇಳಿದೆ. ಏನಾದರೂ ಮಾಡಿದ್ಯಾ? ಆ ಕಾಮಗಾರಿನೂ ಪ್ರಗತಿಯಲ್ಲಿದೆ. ಜೆಂಡರ್ ಸೆಟ್ಲ್ ಆಗಿದ ತಕ್ಷಣವೇ ಲೋಕಾರ್ಪಣೆ ಮಾಡಿದೆ. ಸರಿ, ಅಂಥದ್ದೇನು ಕೆಲಸ ಮಾಡಿಕೊಡ್ತೀಯಾ? ನಾಳಿದ್ದು ನಿನ್ನ ವೈರಿ ಪರಿಮಳ ಮೊದಲನೇ ಮಗಳ ಮದುವೆ ಇದೆ. ಅವಳ ಹೆಸರು ಎತ್ತಬೇಡ ನೀನು. ಇರಕ್ಕ, ಆ ಮದುವೆ ನಿಂತೋಗೋ ಥರ ಮಾಡಿದ್ರೆ ನೀನು ರಿವೆಂಜ್ ತೀರಿಸ್ಕೊಂಡೆ ಅಂತಲ್ವ ಲೆಕ್ಕ. ಅದಕ್ಕೆ ನನ್ನ ಹತ್ರ ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಇದೆ. ಅರ್ಶನಶಾಸ್ತ್ರಕ್ಕೆ ಏನೇನು ಬೇಕು ಈಗಲೇ ಎಲ್ಲ ಅಣಿ ಮಾಡ್ಕೊಂಬಿಡಿ. ಆಮೇಲೆ ಶಾಸ್ತ್ರ ಶುರು ಆದಮೇಲೆ ಅಯ್ಯಯ್ಯೋ ಇದು ಮರ್ತುಬಿಟ್ವಿ, ಅದು ತರಲಿಲ್ಲ ಅಂತೆಲ್ಲ ಹೇಳಬಾರ್ದು. ಸರಿನಾ? ಹೋಗಿ. ಹೊರೇ, ನಾನಿಲ್ಲ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ, ಮನೇಲಿ ಅರ್ಶನ ಶಾಸ್ತ್ರ ಇಟ್ಕೊಂಡು ನೀವೆಲ್ರಿ ಹೊರಟ್ರಿ? ಅಯ್ಯೋ, ಈ ಅರಿಶಿನ ಎಲ್ಲ ಹೆಂಗಸರು ಶಾಸ್ತ್ರ ತಾನೇ. ನಾನು ಮನೇಲಿ ಇದ್ದೇನು ಮಾಡಲಿ, ಶ್ಯಾಮೇನಾದ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ.
ಯಾಕೆ ಟೆನ್ಷನಲ್ಲಿದೆಯಾ? ಅಮ್ಮ ಬಂದಿಲ್ಲ ಅಂತನಾ? ಅಯ್ಯೋ ಅಲ್ಲ ರೀ, ಅವಳು ನಮ್ಮ ಮನೇಲಿ ಇರು ಅಂದಂಗೂ ಕೈಗೆ ಸಿಗದೆ ನಾಪತ್ತೆ ಆಗಿಬಿಡ್ತಾಳೆ. ಅವಳ ವಿಷಯ ಹಾಗಿರಲಿ ಬಿಡಿ. ಬಿಟ್ಟು ಹಾಕೋಕ್ಕೆಲ್ಲ ಆಗೋಲ್ಲ. ವಿಷಯ ಏನು ಅಂತ ಹೇಳು. ಶಾಸ್ತ್ರಕ್ಕೆ ಎಲ್ಲ ತಯಾರಿನೂ ಆಗಿದೆ. ನಮ್ಮ ಶಾಸ್ತ್ರದ ಪ್ರಕಾರ ಮನೇಲಿ ಅತ್ತಿಗೆ ಆದವಳು ಅರ್ಶಿನ ಶಾಸ್ತ್ರ ಮಾಡಬೇಕು. ನಮ್ಮ ಆರ್ತಿಗೆ ಅತ್ತಿಗೆ ಅಂತ ಆದ್ಯ ಇದ್ದಾಳಲ್ಲ ರೀ. ಆದರೆ ಅವಳ ಆರೋಗ್ಯ ಹೇಗಿದೆಯೋ ಏನೋ. ದೇವ್ರ ದಯದಿಂದ ಈಗೇನೂ ತೊಂದರೆ ಇಲ್ಲ, ಆರಾಮಾಗಿದ್ದಾಳೆ. ಆದರೆ ಅವ್ರ ಅಮ್ಮ ಸುಹಾಸಿನಿ ಇದ್ದಾಳಲ್ಲ, ಮತ್ತೆ ಸಾರ್ಥಕನ ಆದ್ಯನ ಕಳಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಹಾಗಾದರೆ ನಾನೇ ಹೋಗಿ ಕರ್ಕೊಂಡು ಬಂದ್ಬಿಡ್ಲಾ? ನಮ್ಮ ಮನೆಯವ್ರು ಯಾರು ಆ ಸುಹಾಸಿನಿ ಮನೆ ಹೊಸಲು ಕೂಡ ತುಳಿಬಾರ್ದು. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂದರೆ ಹೇಗೆ? ಅಕ್ಕ ಬಾ ಸರಿಕಾ. ಅಕ್ಕ, ಸಾರ್ಥಕ್ ಮತ್ತೆ ಆದ್ಯ ಬಂದಿಲ್ವಾ? ಯಾರಿಂದ ನನ್ನ ಮಗಳಿಗೆ ಹೀಗಾಯ್ತೋ ಅವ್ರ ಮನೆಗೆ ಮತ್ತೆ ನನ್ನ ಮಗಳನ್ನ ಕಳ್ಸಲ್ಲ ಅಂತ ಸುಹಾಸಿನಿ ಅತ್ತೆ ಹೇಳ್ತಾ ಇದ್ರು. ನಮಸ್ಕಾರಮ್ಮ, ನಾನು ಎಲೆಕ್ಟ್ರಿಷಿಯನ್. ಕಂಪ್ಲೇಂಟ್ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಕಂಪ್ಲೇಂಟಾ? ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ? ಹೌದಾ? ಹಾಗಾದರೆ ಮೋಸ್ಟ್ಲಿ ನಿಮ್ಮ ಯಜಮಾನರು ಕೊಟ್ಟಿರ್ತಾರೆ ಅನ್ಸುತ್ತೆ. ನಮ್ಮ ಏಜೆನ್ಸಿ ಆ್ಯಪಲ್ಲಿ ಇದೇ ಮನೆ ಅಡ್ರೆಸ್ ಇದೆ. ಹೌದಾ? ಇರಿ ಒಂದು ನಿಮಿಷ ಚೆಕ್ ಮಾಡ್ತೀನಿ. ಅವ್ರ ಮನೇಲಿಲ್ಲ. ಪರವಾಗಿಲ್ಲ, ನಿಮಗೆ ಡೌಟ್ ಇದ್ದರೆ ನಿಮ್ಮ ಯಜಮಾನರು ಬರೋವರೆಗೂ ನಾನು ಕಾಯ್ತೀನಿ. ಇವ್ರನ್ನೆಲ್ಲ ನೋಡಿದ್ದೀನಲ್ಲ. ಇವ್ರು ಇಲ್ಲೇ ಇದ್ರೆ ನಾನು ಹೇಗೆ ವಿಡಿಯೋ ಮಾಡ್ಕೊಳ್ಳೋದು? ಒಂದು ಗ್ಲಾಸ್ ನೀರು ಸಿಗುತ್ತಾ? ಹಾಂ, ಕೊಡ್ತೀನಿ. ಎಲೆಕ್ಟ್ರಿಷಿಯನ್ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ? ಅದು ನನ್ನ ಬೈಕಲ್ಲಿದೆ. ಅಡ್ರೆಸ್ ಕನ್ಫರ್ಮ್ ಮಾಡಿಕೊಂಡು ಕಂಪ್ಲೇಂಟ್ ಏನಿದೆ ತಿಳ್ಕೊಂಡು ತೊಗೊಂಬರೋಣ ಅಂತ ಅಲ್ಲೇ ಬಿಟ್ಟಿದ್ದೀನಿ. ತೊಗೊಂಬರ್ತೀನಿ.